ಎಸ್ಆರ್ ವಿಶ್ವನಾಥ್ ಜೊತೆ ಜಟಾಪಟಿ ಮುಗಿದ ವಿಚಾರ. ಹೀಗಾಗಿ ಪಕ್ಷದ ಹಿತದೃಷ್ಟಿಯಿಂದ ಒಟ್ಟಿಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ ಅಂತ ಸಂಸದ ಡಾಕ್ಟರ್ ಸುಧಾಕರ್ ಅವರು ತಿಳಿಸಿದ್ದಾರೆ. ನಗರದ ರಾಜ್ಯ ಬಿಜೆಪಿ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟರು. ರಾಜ್ಯ ಉಸ್ತುವಾರಿ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ನಮ್ಮನ್ನ ಕರೆದಿದ್ರು. ನಮ್ಮ ಭಾಗದಲ್ಲಿ ಅನ್ಯೋನ್ಯವಾಗಿ ಬಿಜೆಪಿನ ಸದೃಢವಾಗಿ ಕಟ್ಟಬೇಕು. ಪರಸ್ಪರ ಏನೇ ಭಿನ್ನಾಭಿಪ್ರಾಯವಿದ್ದರೂ ಅದು ಪಕ್ಷದ ಮೇಲೆ ಪ್ರಭಾವ ಆಗಬಾರ್ದು, ಪಕ್ಷಕ್ಕೆ ನಷ್ಟ ಆಗಬಾರ್ದು ಅಂತ ಹೇಳಿದ್ದು ಒಪ್ಪಿದ್ದೇವೆ. ಸಣ್ಣ ಪುಟ್ಟ ಅಭಿಪ್ರಾಯ ಹೇಳಿದ್ದೇವೆ ಎಂದಿದ್ದಾರೆ. ಪಕ್ಷದ ಅಡಿಯಲ್ಲಿ ಪಕ್ಷಕ್ಕೆ ನಷ್ಟ ಆಗದಂತೆ ಸದೃಢವಾಗಿ ನಮ್ಮ ಪಕ್ಷ ವ್ಯಾಪ್ತಿಯಲ್ಲಿ ಹೇಗೆ ಸಂಘಟನೆ ಮಾಡಬೇಕು, ಹೇಗೆ ಪಕ್ಷವನ್ನ ಒಳ್ಳೆಯ ರೀತಿ ಕಟ್ಟಬೇಕು ಎಂಬ ಬಗ್ಗೆ ಅಂಶಗಳು ಚರ್ಚೆ ಆಗಿವೆ. ಪಕ್ಷ ಸಂಘಟನೆ ವೇಳೆ ಸ್ವಲ್ಪ ವ್ಯತ್ಯಾಸಗಳನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ತೇವೆ. ಬೇಡಿಕೆಯೂ ಇಲ್ಲ, ದೂರುಗಳು ಇಲ್ಲ. ಇದು ಪ್ರಬುದ್ಧ ನಾಯಕರ ನಡುವಿನ ಚರ್ಚೆ ಅಷ್ಟೇ ಅಂತ ನುಡಿದಿದ್ದಾರೆ. ಸಹಜ ಇತ್ತು ಚಿಕ್ಕಬಳ್ಳಾಪುರ ವರ್ಸಸ್ ಯಲಹಂಕ. ಈಗ ಹೈಕಮಾಂಡ್ ಕಾರಣಕ್ಕೆ ಎಲ್ಲ ಸೈಲೆಂಟ್ ಆದಂಗೆ ಕಾಣ್ತಾ ಇದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಶರದ್ ಪವಾರ್ ಹಾಗೂ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ನಡುವಿನ ಭೇಟಿ ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಈ ಭೇಟಿಯ ಬೆನ್ನಲ್ಲೇ ಮಹಾ ವಿಕಾಸ್ ಅಘಾಡಿ ಮೈತ್ರಿಕೂಟದೊಳಗಿನ ಭಿನ್ನಾಭಿಪ್ರಾಯಗಳು ಮತ್ತೊಮ್ಮೆ ಬಹಿರಂಗವಾಗಿವೆ. ಮಹಾರಾಷ್ಟ್ರ ಕರ್ನಾಟಕ ಗಡಿ ವಿವಾದ ಕುರಿತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಿದ್ದ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಸಭೆ ಮುಗಿದ ಬಳಿಕ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಕಚೇರಿಗೆ ತೆರಳಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು. ವರದಿಗಳ ಪ್ರಕಾರ ಶಿಂದೆ ಅವರು ಸಂಪುಟ ಸಭೆಯಲ್ಲಿದ್ದಾಗ ಪವಾರ್ ತಮ್ಮ ಕಚೇರಿಗೆ ಆಗಮಿಸಿರುವ ಮಾಹಿತಿ ತಿಳಿದು ಸಭೆಯಿಂದ ಹೊರಬಂದು ಅವರನ್ನ ಸ್ವಾಗತಿಸಿದ್ದು ಇಬ್ಬರು ಸುಮಾರು 15 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಈ ಭೇಟಿ ವೇಳೆ ರಾಜಕೀಯ ವಲಯದಲ್ಲಿ ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ. ಉದ್ಧವ್ ಠಾಕ್ರೆ ಬಣದ ಕೆಲವು ಸಂಸದರು ಶಿಂದೆ ಬಣದತ್ತ ವಾಲಿರುವ ಬೆಳವಣಿಗೆ ಹಾಗೂ ಮಹಾ ವಿಕಾಸ್ ಅಘಾಡಿ ಮೈತ್ರಿಕೂಟದೊಳಗಿನ ಅಸಮಾಧಾನದ ನಡುವೆ ಈ ಭೇಟಿ ನಡೆದಿರುವುದು ಮತ್ತಷ್ಟು ಕುತೂಹಲ ಮೂಡಿಸಿದೆ. ಇದೇ ವೇಳೆ ಶರದ್ ಪವಾರ್ ಬಣದ ಕೆಲವರು ಎನ್ಡಿಎ ಕಡೆಗೆ ಸಾಗಬಹುದು ಎಂಬ ಊಹಾಪೋಹಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿವೆ. ಇದರ ಬೆನ್ನಲ್ಲೇ ಶಿವಸೇನೆ ಸಂಸದ ಸಂಜಯ್ ರಾವತ್ ಶರದ್ ಪವಾರ್ ಅವರ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂಬೈನಲ್ಲಿ ಮಾತನಾಡಿದಂತವರು ಮಹಾ ವಿಕಾಸ್ ಅಘಾಡಿ ಸರ್ಕಾರ ಪತನಕ್ಕೆ ಕಾರಣರಾದವರ ಕಚೇರಿಗೆ ತೆರಳಿ ಸಭೆ ನಡೆಸುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇಂತಹ ನಡೆ ವಿರೋಧ ಪಕ್ಷಗಳ ಮೈತ್ರಿಕೂಟದ ವಿಶ್ವಾಸಾರ್ಹತೆಗೆ ಧಕ್ಕೆ ಉಂಟು ಮಾಡುತ್ತದೆ ಹಾಗೂ ಪಕ್ಷಾಂತರಿಗಳಿಗೆ ರಾಜಕೀಯ ಗೌರವ ನೀಡಿದಂತಾಗತ್ತೆ ಅಂತ ಅವರು ವಾಗ್ದಾಳಿ ನಡೆಸಿದ್ರು. ಶರದ್ ಪವಾರ್ ಹಾಗೂ ಏಕನಾಥ್ ಶಿಂದೆ ನಡುವಿನ ಈ ಭೇಟಿ ಮತ್ತು ಅದರ ಬೆನ್ನಲ್ಲೇ ಸಂಜಯ್ ರಾವತ್ ವ್ಯಕ್ತಪಡಿಸಿರುವ ಅಸಮಾಧಾನ ಮಹಾರಾಷ್ಟ್ರ ರಾಜಕೀಯದಲ್ಲಿ ಹೊಸ ಬೆಳವಣಿಗೆಗೆ ನಾಂದಿ ಆಡಿದ್ದು ಮಹಾ ವಿಕಾಸ್ ಅಘಾಡಿಯ ಒಳ ರಾಜಕೀಯ ಮತ್ತು ಮುಂದಿನ ರಾಜಕೀಯ ಸಮೀಕರಣಗಳ ಬಗ್ಗೆ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದೆ. ಎನ್ಡಿಎ ಮೈತ್ರಿಕೂಟದ ಕಡೆಗೆ ಇವರೆಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ಇಷ್ಟೇ. ನೆಕ್ಸ್ಟ್ ಲೋಕಸಭೆಯಲ್ಲಿ ಮೆಜಾರಿಟಿ ಬೇಕು ಅವ್ರಿಗೆ, ಅಂದ್ರೆ 3/2 ಭಾಗ ಬೇಕು. 1 ನೇಷನ್ 1 ಎಲೆಕ್ಷನ್, ಮಹಿಳಾ ಮೀಸಲು, ಕ್ಷೇತ್ರ ಪ್ರಿಯರನ್ನೇ ಪಾಸ್ ಮಾಡಕ್ಕೆ. ಹಾಗಾಗಿ ವಿಪಕ್ಷವನ್ನ ವಾಡದು ಕಿತ್ಕತಾವ್ರೆ ಈ ಕಡೆಗೆ. ಬಟ್ ಶರದ್ ಪವಾರ್ಗೂ ಅನಿವಾರ್ಯತೆ MLAಗಳು ಉಳಿಬೇಕು, MP ಉಳಿಬೇಕು ಏನೋ ಲಾಜಿಕ್ ಮಾಡಂಗ್ ಅವ್ರೆ. ಬಟ್ NDA ಜೊತೆ ಅಫಿಷಿಯಲ್ ಮೈತ್ರಿ ಆಗದ ಇಲ್ಲ ಹಿಂಗ್ ಹೋಗದ ಅಂತ ನೋಡ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಒಟ್ಟಿಗೆಂತೂ ಇರೋ ಲಕ್ಷಣ ಕಾಣ್ತಾ ಇಲ್ಲ ಸದ್ಯಕ್ಕೆ. ತಮಿಳುನಾಡು ಮುಖ್ಯಮಂತ್ರಿ ಹಾಗೂ ತಮಿಳಗ ವೆಟ್ರಿ ಕಳಗಂ ಅಧ್ಯಕ್ಷ ಸಿ ಜೋಸೆಫ್ ವಿಜಯ್ ಅವರ ಕುರಿತು 2 ಪ್ರಮುಖ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಒಂದೆಡೆ ಕರೂರು ಕಾಲ್ ತುಳಿತ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ನೀಡಿದ್ದ ಭರವಸೆಯನ್ನ ಈಡೇರಿಸಲು ಸರ್ಕಾರ ಮುಂದಾಗಿದ್ರೆ, ಮತ್ತೊಂದೆಡೆ ಅವರ ಜನ್ಮದಿನ ಆಚರಣೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಮದ್ರಾಸ್ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ಕಳೆದ ವರ್ಷ ಕರೂರಿನಲ್ಲಿ ನಡೆದ ಟಿವಿಕೆ ಸಮಾವೇಶದ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟ 41 ಮಂದಿಯ ಕುಟುಂಬಗಳಿಗೆ ನೀಡಿದ್ದ ಭರವಸೆಯಂತೆ ಮುಖ್ಯಮಂತ್ರಿ ವಿಜಯ್ ಅವರು ಸರ್ಕಾರಿ ಉದ್ಯೋಗದ ನೇಮಕಾತಿ ಪತ್ರಗಳನ್ನು ವಿತರಿಸಲು ಮುಂದಾಗಿದ್ದಾರೆ. ಕರೂರಿಗೆ ಭೇಟಿ ನೀಡಿರತಕ್ಕಂಥ ಅವರು ಸಂತ್ರಸ್ತ ಕುಟುಂಬವನ್ನ ಭೇಟಿಯಾಗಿ ಸಾಂತ್ವನ ಹೇಳಲಿದ್ದು, ಕುಟುಂಬದ ಸದಸ್ಯರ ವಿದ್ಯಾರ್ಥಿಗೆ ಅನುಗುಣವಾಗಿ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಉದ್ಯೋಗ ನೀಡಲಾಗುವುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕಳೆದ ವರ್ಷ ಸೆಪ್ಟೆಂಬರ್ 27ರಂದು ನಡೆದ ಕಾಲ್ತುಳಿತ ದುರಂತ ರಾಜ್ಯಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಬಳಿಕ ಸಂತ್ರಸ್ತ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗ ನೀಡುವುದಾಗಿ ವಿಜಯ್ ಭರವಸೆ ಕೊಟ್ಟಿದ್ರು. ದುರಂತದಲ್ಲಿ 21 ತಿಂಗಳ ಮಗು ವಿಷ್ಣುವನ್ನ ಕಳೆದುಕೊಂಡ ಬಿಮಲ್ ಮುಖ್ಯಮಂತ್ರಿ ವಿಜಯ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿರುವುದು ಸಂತಸದ ವಿಷಯ ಅಂತ ಹೇಳಿದ್ದಾರೆ. ಇದೇ ವೇಳೆ ಕಾಲ್ತುಳಿತ ಪ್ರಕರಣದ ಸಿಬಿಐ ತನಿಖೆ ಇನ್ನೂ ಮುಂದುವರೆದಿದೆ. ಇದರ ನಡುವೆಯೇ ಮುಖ್ಯಮಂತ್ರಿ ವಿಜಯ್ ಅವರ ಜನ್ಮದಿನ ಆಚರಣೆ ವೇಳೆ ಶಾಲಾ ಮಕ್ಕಳನ್ನ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿಸಿ ಘೋಷಣೆಗಳನ್ನು ಕೂಗಿಸಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ಮದ್ರಾಸ್ ಹೈಕೋರ್ಟ್ ತಮಿಳುನಾಡು ಸರ್ಕಾರ ಹಾಗೂ ಶಾಲಾ ಶಿಕ್ಷಣ ಇಲಾಖೆಗೆ ನೋಟಿಸ್ ಜಾರಿಗೊಳಿಸಿದೆ. ಗುಡ್. ಅವ್ರ ಪಾರ್ಟಿ ಕಾರ್ಯಕ್ರಮದಲ್ಲಿ ಸತ್ತಿದ್ರು, ಈಗ ಅವ್ರಿಗೆ ಕೊಡ್ತಾವ್ರೆ, ಒಳ್ಳೇದು, ಕೊಡ್ಬೋದು, ಆ ತರ ಅವರು ಅವಕಾಶ ಮಾಡ್ಕೋತಾರೆ. ಬಟ್ ಇವ್ರ ಬರ್ಡೇಲಿ ಮಕ್ಕಳನ್ನ ಬಳಸ್ಕೊಂಡು ಮಾಡೋದೇನೈತಲ್ಲಿ, ತಪ್ಪಿದ್ರೆ ತಪ್ಪು ಅಷ್ಟೇ. ಬಟ್ ಏನೋ ಮಾಡಕ್ ತಮಿಳ್ನಾಡು ಪಾಲಿಟಿಕ್ಸ್ ಹೆಂಗಿದೆ, ಅದೇನೋ ಮಾಡೋಕ್ಕಾಗಲ್ಲ. ಸ್ಪೆಷಲ್ ಪಾಲಿಟಿಕ್ಸ್ ಅಲ್ಲಿ ಏನಿಲ್ಲ. ವಿಜಯ್ ಒಂದ್ ಸ್ವಲ್ಪ ಭ್ರಷ್ಟಾಚಾರ ರಹಿತವಾದ ಸರ್ಕಾರ ಕೂಡ ಕೊಟ್ಟಿದ್ದಾರೆ ಬಿಟ್ರೆ ಇನ್ನೆಲ್ಲ ಏನೇನ್ ನಡೀತಿತ್ತು ತಮಿಳ್ನಾಡು ಪಾಲಿಟಿಕ್ಸ್ ಅಲ್ಲಿ, ಜಯಲಲಿತಾ, ಕರುಣಾನಿಧಿ, ಸ್ಟಾಲಿನ್ ಟೈಮ್ ಅಲ್ಲಿ, ಅವೆಲ್ಲವೂ ಅದೇ ಅಬ್ಬರಗಳು ತಮಿಳ್ನಾಡು ಪಾಲಿಟಿಕ್ಸ್ ಅಲ್ಲಿ ನಡೀತಾ ಇದೆ. ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳ ನಡುವಿನ ರಾಜತಾಂತ್ರಿಕ ಮತ್ತು ಆರ್ಥಿಕ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿದೆ.
ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರ ನೇತೃತ್ವದಲ್ಲಿ ಗುರುವಾರ ನಡೆದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ನಾಗರಿಕ ಪರಮಾಣು ಇಂಧನ, ಕಡಲ ಭದ್ರತೆ ಮತ್ತು ಅತ್ಯಗತ್ಯ ಖನಿಜಗಳ ಪೂರೈಕೆ ಸೇರಿದಂತೆ ಹಲವು ಪ್ರಮುಖ ವಲಯಗಳಲ್ಲಿ ಐತಿಹಾಸಿಕ ಒಪ್ಪಂದಗಳಿಗೆ ಗುರುವಾರ ಸಹಿ ಹಾಕಲಾಗಿದೆ. ತಮ್ಮ 3 ದೇಶಗಳ ಅಧಿಕೃತ ಪ್ರವಾಸದ ಭಾಗವಾಗಿ ಇಂಡೋನೇಷ್ಯಾದಿಂದ ಆಸ್ಟ್ರೇಲಿಯಾಕ್ಕೆ ಆಗಮಿಸಿರುವ ಪ್ರಧಾನಿ ಮೋದಿ ಉಭಯ ದೇಶಗಳ ಬಾಂಧವ್ಯಕ್ಕೆ ಹೊಸ ವೇಗ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮಹತ್ವದ ಸಭೆಯ ನಂತರ ಉಭಯ ನಾಯಕರು ಜಂಟಿ ರಕ್ಷಣಾ ಮತ್ತು ಭದ್ರತಾ ಘೋಷಣೆ, ಇಂಧನ ಸಹಭಾಗಿತ್ವದ ಜಂಟಿ ಹೇಳಿಕೆ ಹಾಗೂ ಸೈಬರ್ ಮತ್ತು ತಂತ್ರಜ್ಞಾನ ಸಂಬಂಧಿತ ಪ್ರಮುಖ ಒಪ್ಪಂದಗಳನ್ನು ಜಗತ್ತಿನ ಮುಂದೆ ಪ್ರಕಟಿಸಿದರು. ಇದರಲ್ಲಿ ಅತ್ಯಂತ ಪ್ರಮುಖವಾದುದು ನಾಗರಿಕ ಪರಮಾಣು ಇಂಧನ ಒಪ್ಪಂದವಾಗಿದೆ. ಈ ಒಪ್ಪಂದದ ಪ್ರಕಾರ ಭಾರತದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಪರಮಾಣು ವಿದ್ಯುತ್ ಯೋಜನೆಗಳಿಗೆ ಅಗತ್ಯವಿರುವ ಯುರೇನಿಯಂ ಅನ್ನ ವಾಣಿಜ್ಯ ಬಳಕೆಗೆ ಆಸ್ಟ್ರೇಲಿಯಾ ಸರಬರಾಜು ಮಾಡಲಿದೆ. ಇದು ಭಾರತದ ಸ್ವಚ್ಛ ಇಂಧನ ಗುರಿಗಳಿಗೆ ದೊಡ್ಡ ಆಸರೆಯಾಗಲಿದೆ ಅಂತ ಪ್ರಧಾನಿ ಮೋದಿ ಜಂಟಿ ಮಾಧ್ಯಮ ಪ್ರಕಟಣೆಯಲ್ಲಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ.